ಮನಸಾಯಿಲ್ನೊಂದಿಗೆ ನಿಮ್ಮ ಮಣ್ಣನ್ನು ಮರುಸ್ಥಾಪಿಸಿ. ಇದು ಬೇರುಗಳ ಬೆಳವಣಿಗೆಯನ್ನು ಹೇಗೆ ಹೆಚ್ಚಿಸುತ್ತದೆ ಎಂಬುದನ್ನು ನೋಡಿ. ಅದ್ಭುತ ಫಲಿತಾಂಶಗಳನ್ನ ಹೆಚ್ಚಿನ ಇಳುವರಿಗಾಗಿ ಇಂದೇ ಪಡೆಯಿರಿ. ಮನಸಾಯಿಲ್ ಬಳಸಿ ನಿಮ್ಮ ಮಣ್ಣನ್ನು ಫಲವತ್ತಾಗಿಸಿ. ಇದು ಹಾನಿಕಾರಕ ಉಳಿಕೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಬೇರುಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಉತ್ತಮ ಇಳುವರಿಗಾಗಿ ಇಂದೇ ಮನಸಾಯಿಲ್ ಖರೀದಿಸಿ. ನಮಸ್ಕಾರ ರೈತ ಬಂದರೆ, ನಾನು ಮಡಿವಾಳಪ್ಪ ಅಂತೇಳಿ JT ಗ್ರೋಮರ್ ಮ್ಯಾನೇಜರು. ಇವತ್ತಿನ ದಿವಸ ಇಲ್ಲಿ 700 ಗ್ರಾಮದಲ್ಲಿ ಮೆಣಸಿನ ಗಿಡಕ್ಕೆ ಇಲ್ಲಿ ಮೊನ್ನೆ ದಿವಸ ಒಂದು ನಾಯಿ ಹೊಡಿಯತ್ತೋ ನಾಯಿ ಹೊಡಿವ ನೀನು ಕಣ್ಣಾಗ ಎಷ್ಟನೇ ತಾರೀಕು ಇದು ಕೊಟ್ಟಿದ್ದೆ. 17ನೇ ತಾರೀಕು ಕೊಟ್ಟಾಗ ಬೆಳೆ ಯಾವ ರೀತಿ ಇತ್ತು ಅನ್ನೋದು ಮೊದಲಿನ ವಿಡಿಯೋ ನಿಮ್ಮ ಹತ್ರ ಯೂಟ್ಯೂಬಲ್ಲಿ ಅದ. ಇವತ್ತಿಗೆ 17 ಅಂತಂದ್ರೆ ಇವತ್ತು 23 ಸೇರಿ ಹೋಗ್ಯದ. 6 ದಿವಸ ಆಯ್ತು. 6 ದಿವಸ ನಂತರ ಇದು ಇವತ್ತು ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ. ಆ ರೈತರು ಯಾರಂದ್ರೆ, ನಮಸ್ಕಾರ ಅಣ್ಣವ್ರೆ. ನಮಸ್ಕಾರ ಸರ್. ತಮ್ಮ ಹೆಸರು ರೀ? ಮಾಳ ಪೂಜಾರಿ ಅದ ರೀ. ಮಾಳ ಪೂಜಾರಿ ರೀ. ಹಾಂ ರೀ. ಹೆಂಗಂತೀರಿ? ಚೇಂಜ್ ಆಗ್ಯದ ರೀ ಮಾಲಕ್ರು. ಚೇಂಜ್ ಆಗ್ಯದ್ರಿ? ಹಾಂ ಚೇಂಜ್ ಆಗ್ಯದ. ಎಷ್ಟು ದಿವಸ ಆಯ್ತು ಅದು ಎಣ್ಣೆ ಹಾಕಿ? ಎಣ್ಣೆ ಹಾಕಿ 1 ವಾರ ಆಯ್ತು ರೀ. 1 ವಾರ ಆಯ್ತು ರೀ. ಹಾಂ ರೀ. ಒಂದೇ ವಾರದಾಗ ಬೆಳೆ ಬದಲಾವಣೆ ಆಗ್ಯದ್ರಿ? ಬದಲಾವಣೆ ಆಗ್ಯದ್ರಿ. ಬದಲಾವಣೆ ಆಗ್ಯದ್ರಿ. ಹಾಂ ರೀ. ಕೆಲಸ ಮಾಡ್ಯದ್ರಿ ಅದೆಲ್ಲ. ಯಾವ ರೀತಿ ಬದಲಾವಣೆ ಆಯ್ತಿರಿ ಅದು? ಇದು ಅದೇ ಎಣ್ಣೆ ಸಿಲಿಂದಾಗ ಬದಲಾವಣೆ ಆಗ್ಯದ ನಮ್ದು ದೌಂಟ್ರಿ ಮಾಲಕ್ರು. ಹೌದ್ರಿ. ಎಣ್ಣೆನೇ ಬುಕ್ಕಿ ರೀ. ಎಣ್ಣೆ 1 ವಾರ ಆಯ್ತಲ್ರಿ ಸರ್. ಆಲ್ರೆಡಿ ನೋಡಿ ಇದು ಹೂವನ್ನು ಬಿಟ್ಟದ ನೋಡ್ರಿ ಇಲ್ಲಿ. ಹಾಂ ಹೂವು ಬಿಟ್ಟದ. ಹೂವು ಬಿಟ್ಟದ್ರಿ. ಹಾಂ ಕೆಲಸ ಮಾಡ್ಯದ್ರಿ. ಮಾಡ್ಯದ್ರಿ. ವರ್ಕ್ ಆಗ್ಯದ್ರಿ. ಬೆಳೀತು. ಮತ್ತೆ ಇದು ಬೆಳೀತು. ಇದು ಕೈ ಹಿಡ್ಕೋರಿ. ಏನಾಗ್ಯದ್ರಿ? ಈಗ ರೊಟ್ಟೆ ಒಂದಿನ ಹಿಂದೆ ಹಚ್ಚಿದೇವ್ರಿ, ಇದು ಒಂದಿನ ಮುಂದೆ ಹಚ್ಚಿದೇವ್ರಿ. ಹಾಂ ರೀ. ಒಟ್ಟೆ ಹುಷಿ ಹೋಗಿಲ್ರಿ. ಒಟ್ಟೆ ಒಂದು ಬೆಳಿನೂ ಹುಷಿ ಆಗಿಲ್ರಿ. ಗೊನ್ನೆಗಳನ್ನು ನಾಶ ಮಾಡಿಲ್ರಿ. ಹಾಂ ಹೆಂಗ ಅನ್ಸದಕ್ಕ ಅದು ಬೆಳೀರಿ? ಚಲೋ ಆಗ್ಯಾವ್ರಿ. ಚಲೋ ಆಗ್ಯಾವ್ರಿ. ಪ್ರತಿ ವರ್ಷ ಹಿಂಗೆ ಆಯ್ತಿತ್ತ? ಈ ವರ್ಷ ಚೇಂಜ್ ಆಗ್ಯದ್ರಿ? ಈ ವರ್ಷ ಸ್ವಲ್ಪ ಗಿಡ ಚಂದ ಕಾಣಕತ್ತಾವ್ರಿ. ಅದು ಮೊನ್ನೆ ಅದು ಎಣ್ಣೆ ಹಾಕೊಂಬಂದು ನೀವು ಇದ್ರಿ ಅವತ್ತ. ನಿಮ್ಮ ಹೆಸರೇನ್ರಿ? ಸಂಗಮ್ರಿ. ಸಂಗಮ್ರಿ. ನಿಮ್ಮ ಪರಿಚಯ ಇದ್ದವ್ರು ಮತ್ತೆ ಯಾರು ಮೆಣಸಿ ಗಿಡ ಮಾಡ್ತಾರ ಮಾಡಂಗಿಲ್ರಿ? ಮಾಡ್ತಾರ್ರಿ. ಮತ್ತ ಹಂಗೆ ಹೇಳ್ಬೇಕ್ರಿ ಒಬ್ರವ್ರಿ. ನೀವು ಹೇಳಿದ್ರೆ ಅವ್ರಿಗೆ ಗೊತ್ತಾಗತ್ರಿ. ಹೌದಿಲ್ರಿ? ಈಗ ಏನ್ರಿ 5 ದಿವಸ ಆಯ್ತಿರಿ ಆಗಿ 5ನೇ ದಿವಸದಾಗ ನೋಡ್ರಿ ಹೂವನ್ನು ಬಿಡ್ಲಕತ್ತದ ಈಗ. ಹೌದಿಲ್ರಿ? ಇದು ಎಷ್ಟು ದಿನ ಬೆಳೆಯದ್ರಿ? ಬೆಳಿ ಇದು 1 ತಿಂಗಳ ಆಯ್ತ್ರಿ. 1 ತಿಂಗಳ ಮೇಲೆ 1 ತಿಂಗಳು ಬೆಳೆ ಆಗ್ಯದ್ರಿ. ನಾಳೆಗೆ 1 ತಿಂಗಳ ಮೇಲೆ 2 ದಿನ ಆಗ್ತದ್ರಿ. 8 ದಿನ ಮ್ಯಾಗ 8 ದಿನ ಆಗತ್ತೆ ರೀ. ತಿಂಗಳ ಮೇಲೆ ನಿಮ್ಮ ಮನ್ಸಿಗೆ ಹಿಡಿಸದ್ರಿ ಇದು? ಹಾಂ ರೀ. ಇನ್ನ ಪೂಜಾರಿ ಆ ಕಡೆ ಮಾಡ್ತಿರಲ್ಲ? ಅದು 2 ಎಕರೆ ಮಾಡ್ತೀರಿ? ಹಾಂ. ಇದು ಅದು ನೀವು ಅಗಿ ಹಚ್ಚೋದಕ್ಕೆ ಮೊದಲು ಏನು ಮಾಡ್ರಿ? ಆ ಹೊಲಕ್ಕೆ ರೀ ಅಲ್ಲೇದನ್ರಿ? ಆ ಹೊಲಕ್ಕೆ ರೀ ಸುರುವಿಗೆ ಏನು ಮಾಡ್ರಿ? ಮೆಗಾಪವರ್ ಅಂತ ಬರ್ತದೆ ನಮ್ಮಲ್ಲಿ. ಮೆಗಾಪವರ್ ಖುಲ್ಲ ಹೊಲಕ್ಕೆ ಹಾಕ್ರಿ. ಇಲ್ಲ ಗೊಬ್ಬರ ಬರ್ತದೆ. ಹಾಂ ಖುಲ್ಲ ಹೊಲಕ್ಕೆ ಹಾಕ್ರಿ. ಆಲ್ರೆಡಿ ನೋಡ್ರಿ ಈಗ ಹೂವನ ಅದ ನಿಮ್ಮ ಬೆಳಿಗ್ಗೆ. ಇದು ಅದ ರೀ. ಹೂವು ಅದ್ರಿ. ಇನ್ನು ಒಂದು ತಿಂಗಳದಾಗ ನೀವು ಇನ್ನೊಂದು ಟೈಮ್ ಹಾಕುರಿ ಎಣ್ಣೆದು. ನೀವು ಎಷ್ಟು ಟೈಮ್ ಹಾಕೋದ್ರೂ ನಿಮಗೆ ಉಪಯೋಗ ಅದ. 2 ಸಲ ಕಟ್ಟೇನ್ರಿ ಗೊಬ್ಬರ. ಅದೇ ಸಣ್ಣ ಇದ್ರಿ ಅಗಿ ಭಾಳ ಸಣ್ಣ ಇದ್ರಿ. ಬಸಿದ್ದವ್ರಿ ಹತ್ತಾ ಇಲ್ಲ ನಂಗೆ ಆಗೈತ್ರಿ. ಅದ್ರ ಬಿಸಿಲು ಅಂದ್ರಿ ಬ್ಯಾಸಿಗೆ ದಿನ ರೀ. ಬ್ಯಾಸಿಗೆ ಇದ್ದಂಗೆ ಐತ್ರಿ. ಮಳೆಗಾಲ ಅನ್ಸಿಲ್ಲಲ್ರಿ. ಹೌದ್ರಿ. ಪೂರ ಏನು ಇದು ಇಲ್ರಿ. ಬಿಳಿ ಆಗಿಬಿಟ್ಟದ್ರಿ. ವೈರಸ್ ಅನ್ನೋದು ಸ್ವಲ್ಪ ಕಮ್ಮಿ ಅನಿಸಿದ್ರಿ. ಅವು ಎಲ್ಲಾರ ಒಂದೊಂದು ವಾರ್ಲೆಸ್ ಬಂದಿದ್ರಿ. ಅಂಜಿಕೆನೆ ಬಂದಿತ್ರಿ. ಎಲ್ಲಿ ವಾರ್ಲೆಸ್ ಬರಲ್ಲ ಅಂತ ಹೇಳ್ರಿ. ಅದೊಂದು ನಮಗೆ ಎದಿಡಬೇಕಿನಿ ಅಲ್ರಿ. ಅಂದ್ರೆ ವೈರಸ್ ಇತ್ತು ಅನ್ನಂಗೆ ಐತ್ರಿ ಅದು? ಇತ್ರಿ ಒಂದೊಂದ್ರಿ. ಅಲ್ಲಿ ಒಂದ್ ಇಲ್ಲ ಒಂದ್ ಸಾಲಿಗೆ 2-3 ಇದ್ದವ್ರಿ. ಮತ್ ಗೊಬ್ಬರ ಮುಂಜಾನೆ ಕಟ್ಟ್ಯಾರಿ. ಮತ್ ಸಂಜಿಕೆ ಎಣ್ಣೆ ಹೊಡೆದ್ ಬಿಟ್ಟಿದೇವ್ರಿ. ಎಣ್ಣೆ ಹೊಡೆದ್ ಮನಿಗೆ ಹೋಗಿಲ್ರಿ. ಮಳೆ ಬಂದದ್ರಿ. ಮತ್ ಅಂದ್ರ ಕೆಲಸ ಮಾಡ್ಯಾದ್ರಿ. ಹೌದ್ರಿ. ಮಳಿನೇ ಇದ್ದಿಲ್ಲ ಪೂಜಾರಿ? ಬಿಸಿಲು ಗೊಬ್ಬರ ಕಟ್ಟೋದಕ್ಕ ಮಳಿ ಚಲೋ ಆಗ್ಬಿಟ್ಟದ್ರಿ. ಅದಕ್ಕೆ ಇದಾಗ್ಬಿಟ್ಟದ್ರಿ. ಆಯ್ತಾಯ್ತು. ಪೂಜಾರಿ ಎಷ್ಟು ದಿನ ಬಿಟ್ಟು ಗೊಬ್ಬರ ಕೊಡ್ತೀರಿ ಮತ್ತೆ ಇನ್ನೊಮ್ಮೆ? ಹಾಂ ಅವಾಗ ಏನದ ಇನ್ನೊಂದು ಟೈಮ್ ಏನದ ಎಣ್ಣೆ ಹಾಕತ್ರಿ. ಆಯ್ತು. ನಮಸ್ಕಾರ. ಇದು ಎಣ್ಣೆ ಹಾಕಿದ್ರಲ್ರಿ? ಹಾಂ ಇದು ಎಣ್ಣೆ ಹಾಕಿ 1 ಲೀಟ್ರ್ ಹಾಕಿರಿ. ಬೆಳಿ 2 ಚೀಲದಾಗ ಬರೋದಾಗ ರೀ. ಹಾಂ ಮಿಕ್ಸ್ ಮಾಡೋದು ಕೆಲಸ ಮಾಡಿ 1 ಲೀಟ್ರ್ ಹಾಕಿರಿ. 1 ಲೀಟ್ರ್. ಇದು ಮನಸಾರ ಎಣ್ಣೆ ರೀ? ಹಾಂ ರೀ. ಓಕೆ ನಮಸ್ಕಾರ.